ನಾನೀಗ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಉದುಮ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈಗಾಗಲೇ ಉದುಮ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಅವರ ಬೆಂಬಲಿಗರು ಮತಯಾಚನೆ ಕೂಡ ಮಾಡ್ತಿರುವಂಥದ್ದು. ಹಾಗಿದ್ರೆ ಉದುಮ ವಿಧಾನಸಭಾ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ, ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇರುವಂಥದ್ದು. ನನ್ನೊಂದಿಗೆ ಸದ್ಯ ಈ ಒಂದು ಉದುಮ ವಿಧಾನಸಭಾ ಕ್ಷೇತ್ರದ ಆಟೋ ಚಾಲಕರಿದ್ದಾರೆ. ಅವರನ್ನು ನೇರವಾಗಿ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ಮ ಹೆಸರು? ಕೃಷ್ಣ. ಎಸ್, ಓಕೆ. ಉದುಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರನ್ನ ಈ ಬಾರಿ ಗೆಲ್ಸ್ಕೊಳ್ಬೇಕು ಅಂತ ಹೇಳಿ ನೀವು ತೀರ್ಮಾನ ಮಾಡಿದ್ದೀರಿ ಅಂತ ಹೇಳಿ ಮಾಡಿದ್ವಿ. ಹಾಂ, ಅದೇ ಹೇಳಿ ಮಾಡಿದ್ವಿ. ಹಾಂ, ಎಸ್, ಓಕೆ. ಮಲಯಾಳಂ ಸಂಸಾರಿಸು. ಹಾಂ, ಓಕೆ. ಕನ್ನಡ ಸ್ವಲ್ಪ ಹಾಂ, ಎಸ್, ಓಕೆ. ಅರ್ಥ ಆಗುತ್ತಾ? ಕನ್ನಡ ಅರ್ಥ ಆಗುತ್ತಾ? ಹಾಂ, ಅರ್ಥ ಆಗುತ್ತೆ ಸ್ವಲ್ಪ. ಓಕೆ. ಯಾವ ಕ್ಯಾಂಡಿಡೇಟ್ ವಿನ್ ಆಗಬೇಕು ಉದುಮ ವಿಧಾನಸಭಾ ಕ್ಷೇತ್ರ? ಯು ಡಿ ಎಫ್. ಓಕೆ. ಕೆ ನೀಲಕಂಠನ್. ಓಕೆ. ಕೆ ನೀಲಕಂಠನ್. ಓಕೆ. ಕೆ ನೀಲಕಂಠನ್ ಅವ್ರು ಯಾಕೆ ವಿನ್ ಆಗಬೇಕು, ಯಾಕೆ ಗೆಲ್ಲಬೇಕು? ರೀಸನ್? ಕೆ നല്ല ആള്, ഗുഡ് മാൻ. ಹಾಂ, ಹಾಂ. മലയാളത്തപ്പുറ നല്ല ആള്, കുഴപ്പമില്ല. ಹಾಂ, ಹಾಂ. ಓಕೆ. നല്ല ആള്, കുഴപ്പമില്ല. നല്ല ആള് ജയിക്കും. 100% ജയിക്കും. ಅದೇಯಾ? ಹಾಂ, ಸರಿ. ಏನೆಲ್ಲ ಸಮಸ್ಯೆಗಳಿದೆ ಇಲ್ಲಿ ಉದುಮ ವಿಧಾನಸಭಾ ಕ್ಷೇತ್ರದಲ್ಲಿ? ಪ್ರಾಬ್ಲಮ್ಸ್ ಏನಿದೆ ಅನ್ನುವಂಥದ್ದು? പ്രോബ്ലം ಸ್ವಲ್ಪ ವಾಟರ್ പ്രോബ്ലം, ನಮ್ಮ തൊഴിൽ പ്രശ്നം ಎಲ್ಲ ಪ್ರೋಬ್ಲಮ್. ഒരു മാറ്റം വേണം. 10 ವರ್ಷമായിട്ട് മാറ്റം. ಹಾಂ. ಓಕೆ. 10 ವರ್ಷ ಆಗಿದೆ, ಹಾಗಾಗಿ ಚೇಂಜ್ ಮಾಡಬೇಕಂತ ಬಯಸ್ತಾ ಇದ್ದೀರಾ ನೀವು? ಚೇಂಜ್ ಮಾಡಿದ್ವಿ. ಓಕೆ. ಹಾಗಾದರೆ ಗೆಲ್ಸ್ಕೊಂಡ್ ಬರ್ತೀರಾ ಈ ಸಲ ಹಾಗಾದರೆ ಯು ಡಿ ಎಫ್ ಕ್ಯಾಂಡಿಡೇಟ್ನ ನೀಲಕಂಠನವ್ರನ್ನ? ನೀಲಕಂಠ. ಎಸ್, ಓಕೆ. ಇದಿಷ್ಟು ಇಲ್ಲಿಯ ಮತದಾರರು, ಆಟೋ ಚಾಲಕರು ಹೇಳುವಂಥದ್ದು. 10 ವರ್ಷದ ಬದಲಾವಣೆಯನ್ನು ನಾವು ಈ ಬಾರಿ ಕಾಣಬೇಕು, ಹಾಗಾಗಿ ಯು ಡಿ ಎಫ್ನ ಅಭ್ಯರ್ಥಿ ಕೆ ನೀಲಕಂಠನವ್ರನ್ನ ಗೆಲ್ಸ್ಕೊಳ್ಬೇಕು ಅನ್ನುವಂತಹ ಮನದಾನದ ಮಾತುಗಳು ಮತ್ತು ಅವರ ಅಭಿಪ್ರಾಯ. ಮತ್ತು ಈ ಬಾರಿ ನಾವು ಯು ಡಿ ಎಫ್ನ ಅಭ್ಯರ್ಥಿ ಕೆ ನೀಲಕಂಠನವ್ರನ್ನ ನಾವು ಗೆಲ್ಸ್ಕೊಂಡು ಬರ್ತೀನಿ ಅನ್ನುವಂಥದ್ದನ್ನು ಇಲ್ಲಿಯ ಮತದಾರರು ಕೂಡ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಕೇರಳ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.